ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ಗೆ ಸೋಲಾಗಿದೆ. ಭಾರಿ ಮುಖಭಂಗ ಅನುಭವಿಸಿದ್ದಾರೆ ಸ್ಟಾಲಿನ್. ಇಲ್ಲಿ ಕೊಳತ್ತೂರಿನಲ್ಲಿ ಸೋತಿದ್ದಾರೆ ಅವರು. ನೋಡಿ, ಸ್ಟಾಲಿನ್ದು ಡಿಎಂಕೆ ಸೋತಿದ್ದಷ್ಟೇ ಅಲ್ಲ, ಅವರು ಗೆಲ್ಲೋಕ್ಕಾಗಿಲ್ಲ. ಅಲ್ಲಿ ಟಿವಿಕೆ ಅಭ್ಯರ್ಥಿ ಬಾಬು ವಿರುದ್ಧ ಹೀನಾಯ ಸೋಲು ಕಂಡಿದ್ದಾರೆ. ಇಲ್ಲೇ ಗೊತ್ತಾಗ್ತಿದೆ ಅವರ ವೈಯಕ್ತಿಕ ವರ್ತನೆ ಎಂಥದ್ದು ಅಂತ. ಅವರು ಡಿಎಂಕೆಯ ಅಧಿನಾಯಕ ಆಗಿರ್ಬೋದು, ಕರುಣಾನಿಧಿಯವರ ನಿಧನರಾದ ಮೇಲೆ ಅವರ ಉತ್ತರಾಧಿಕಾರಿ. ಆದರೆ ಟಿವಿಕೆ ಹೊಸ ಪಕ್ಷ ರೀ, ವಿಜಯ್ ಅವರದು. ಅವರ ಅಭ್ಯರ್ಥಿ ವಿರುದ್ಧ ಸೋತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಅವಮಾನ ಬೇಕಾ? ಸ್ಟಾಲಿನ್ ಪುತ್ರ ಉದಯನಿಧಿ ಇದಾರಲ್ಲ DCM, ಅವರು ಕೂಡ ಗೆಲ್ಲೋದು ಡೌಟ್ ಅಂತೆ. ನೋಡಿ, ಅವ್ರದ್ದು ಕೂಡ ಈಗ ಹಾವು ಏಣಿ ಆಟ ನಡೆದಿದೆ. ಇನ್ನೂ ಕೂಡ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅವ್ರದ್ದು ಬಹುತೇಕವಾಗಿ ಡೌಟೇ ಇದೆ ಗೆಲ್ಲೋದು. ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಗ್ತಿರೋದು ಸ್ಟಾಲಿನ್ ಅವರ ವರ್ಚಸ್ ಏನಿದೆ ಅಲ್ವಾ, ವಿಜಯ್ ಅವ್ರ ಮುಂದೆ ಏನೂ ಇಲ್ಲ ಅನ್ನೋದು. ವಿಜಯ್ ಅವರು ನಿಂತಿದ್ರೆ ಎಷ್ಟು ಓಟು ತೆಗೆದುಕೊಂಡಿರ್ಬೋದು, ಅಂದರೆ ತೆಗೆದುಕೊಳ್ತಾ ಇದ್ರು. ಯೋಚನೆ ಮಾಡಿ, ಅವ್ರ ಪಕ್ಷದ ಅಭ್ಯರ್ಥಿ ಬಾಬು ಯಾರು ಅಂತಲೇ ಗೊತ್ತಿರಲಿಲ್ಲ. ಆ ಅಭ್ಯರ್ಥಿ ಯಾರು ಅಂತ ಹೊಸ ಮುಖ ರೀ, ಅಂಥವ್ರು ಟಿಕೆಟ್ ಕೊಟ್ಟಿದ್ದಾರೆ ವಿಜಯಲ್ಲಿ. ಅಲ್ಲಿ ಫೈಟ್ ಇದ್ದಿದ್ದು DMK ಮತ್ತು AIADMK. ಇಲ್ಲಿ ಟಿವಿಕೆ ಗೆದ್ದು ಬೀಗಿದೆ ಅಂದರೆ ಇಲ್ಲೇ ನಮಗೆ ಅರ್ಥ ಆಗುತ್ತೆ DMK ಸ್ಟಾಲಿನ್ ಅವರ ಸೋಲಿಗೆ ಏನು ಕಾರಣಗಳು ಅಂತೇಳಿ. ಅದರ ಜೊತೆಗೆ ಮತದಾರರು ಕೂಡ ಸಾಕಾಗಿ ಹೋಗಿದ್ರು ಅಂತ. ಬದಲಾವಣೆ ಬಯಸೋಣಪ್ಪ, ಪದೇ ಪದೇ ಅವರಿಗೆ ಅವಕಾಶ, ಒಂದು ಸಲ ಅವ್ರಿಗೆ, ಒಂದು ಸಲ ಇವ್ರಿಗೆ. ಹೊಸ ಮುಖ ಯಾವುದಿದೆ ಅಂತ ನೋಡಿದಾಗ ವಿಜಯ್ ಅವ್ರ ಪಕ್ಷ. ಇಲ್ಲಿ ಬಾಬು ಅವ್ರ ನೋಟು ಓಟ್ ಹಾಕಿಲ್ಲ. ಅಲ್ಲಿ ವಿಜಯ್ ದಳಪತಿ ವಿಜಯ್ ಅವರಿದ್ದಾರೆ, ಟಿವಿಕೆ ಇದೆ, ಏನೋ ಒಂದು ಬದಲಾವಣೆ ಮಾಡ್ತಾರೆ, ನಮಗೆ ಸಾಕಾಗಿ ಹೋಗಿದೆ DMK AIADMK ಅಂತ ಓಟ್ ಒತ್ತಿರೋದಲ್ಲಿ. ಈಗ ಬಹುತೇಕವಾಗಿ ಎಲ್ಲರೂ ಕೂಡ ವಿಜಯ್ ಅವ್ರನ್ನ ಬಿಟ್ಟರೆ ಯಾರು ಗೊತ್ತಿಲ್ಲ ಅವ್ರ ಕ್ಯಾಂಡಿಡೇಟು. ತಮಿಳುನಾಡಿನ ಜನರಿಗೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ಅವರು ಕ್ಷೇತ್ರದವ್ರಿಗೆ. ಆಟೋ ಡ್ರೈವರ್ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಿಜಯ್ ಅವರ ಆ ದೂರದೃಷ್ಟಿ ಮತ್ತು ಅವರ ಉದ್ದೇಶಗಳನ್ನ ಇಟ್ಕೊಂಡು ಜನರಲ್ಲಿ ಕಣ್ಣು ಮುಚ್ಚಿ ಓಟು ಮಾಡಿದ್ದಾರೆ. ವಿಜಯ್ ಗೆಲ್ಲೇಬೇಕು ಅಂತೇಳಿ ಹಠ ತೊಟ್ಟಂಗೆ ಕಾಣಿಸ್ತಾ ಇದೆ ಮತದಾರರು. ಇವೆಲ್ಲವನ್ನು ನೋಡಿದರೆ DMK ಸ್ಟಾಲಿನ್ ಅವರ ವರ್ಚಸ್ಸು ಬರೀ 5 ವರ್ಷಕ್ಕೆ ಮಾತ್ರ ಸೀಮಿತ ಆಯಿತಾ ಅನ್ನೋದು. ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿತ್ತು, ಮಹಿಳೆಯರ ರಕ್ಷಣೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಈ ರೀತಿಯಾದಂಥ ಅಪವಾದಗಳು. ಆಮೇಲೆ ಕುಟುಂಬ ರಾಜಕಾರಣ, ಉದಯನಿಧಿ ಸ್ಟಾಲಿನ್ಗೆ ಜಾಸ್ತಿ ಮಣೆ ಹಾಕ್ತಾರೆ, ಅವ್ರನ್ನ DCM ಮಾಡಿದರು, ಬೇರೆಯವ್ರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಇಲ್ಲ, ಬರೀ ಅವ್ರ ಕುಟುಂಬದೇ ನೋಡ್ಕೊಳ್ತಿದ್ದಾರೆ. ಹೀಗೆ ಹಲವು ರೀತಿಯಾದಂಥ ಚರ್ಚೆಗಳು ಶುರುವಾಯಿತು. ಮತ್ತು ಸ್ವಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಇದ್ದರೂ ಕೂಡ ಹೇಳಿಕೊಳ್ಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು DMKದಲ್ಲಿ.